ನಮ್ಮ ಅಜ್ಜಿ ಮನೆ ಮೇಲ್ಕೆ ಚಿಮ್ನಿ ಒಲೆಗೆ ಮುಚ್ಚೋದಕ್ಕೆ ಅಂತ ಬಂದಿದ್ದೀವಿ ನೋಡ್ರಿ. ನಾನು ಮನೆ ಮೇಲೆ ಕತ್ತಿದ್ದೀನಿ, ತುಂಬ ದಿನ ಆದಮೇಲೆ ಮನೆ ಮೇಲೆ ಕತ್ತಿದ್ದೀನಿ. ಮುಂಚೆ ನಾನೇ ಎತ್ತಿ ಇವ್ನು ಮಾಡೋ ಕೆಲಸನೆಲ್ಲ ನಾನು ಮಾಡ್ತಿದ್ದೆ. ಈಗ ನನ್ನ ಜವಾಬ್ದಾರಿನೆಲ್ಲ ಅವ್ನು ನಿರ್ವಹಿಸ್ತಾನೆ ನಮ್ಮ ಅಪ್ಪ ತೀರೋದ್ಮೇಲೆ. ನೋಡಿ, ನಮ್ಮ ಮನೆ ಮೇಲೆ ಒಂದು ಕೋತಿ ಕೂತೈತೆ. ಅದ್ರದ್ದು ಇವತ್ತು ಬರ್ತಡೇ, ಎಲ್ಲರೂ ವಿಶ್ ಮಾಡಿಬಿಡಿ. ಇವ್ರು ಮೂವರು ಎಲ್ಲೋ ತಪ್ಪಿಸ್ಕೊಂಡು ನಮ್ಮ ಊರಿಗೆ ಬಂದ್ಬಿಟ್ಟವ್ರೆ. ಎಲ್ಲನ ಇದ್ರೆ ಹುಡಿಕೊಂಡು ಹೋಗಿ ಬರ್ರಿ ಇವ್ರನ್ನೇ. ಇವ್ರದ್ದು ಮಾರಮ್ಮನ ಜಾತ್ರೆಗೆ ಟೀ ಶರ್ಟ್ ಹೊಡ್ಸಿದ್ರು, ಅದನ್ನೆಲ್ರಿಗೂ ಇವಾಗ ಕೊಡ್ತಿದ್ದಾರೆ. ಪಿಂಕ್ ಕಲರ್ ಟೀ ಶರ್ಟು, ಹಿಂದಗಡೆ ನೋಡಿ ನಮ್ಮ ದೊಡ್ಡಮ್ಮ ಟೊಮೊಟೊ ಬಾತ್ ಮಾಡೋದಕ್ಕೆ ಎಲ್ಲ ಕಟ್ ಮಾಡ್ಕೊಂತ ಐತೆ. ಇವತ್ತು ಟೀ ಶರ್ಟ್ ಬಂದಿದ್ವು ನೋಡಿ, ಇವೇ ಟೀ ಶರ್ಟು ಮಾರಮ್ಮನ ಜಾತ್ರೆಗೆ ಅಂತ ಹುಡುಗರೆಲ್ಲ ಹೊಡೆಸ್ಕೊಟ್ಟಿರೋ ಟೀ ಶರ್ಟ್ಗಳ ಸೂಪರಾಗಿದ್ದಾವೆ ಟೀ ಶರ್ಟು. ಹಾಗೆ ನೋಡಿ ಎಲ್ಲ ಮಾರಮ್ಮನ ಜಾತ್ರೆಗೆ ರೆಡಿ ಆಗ್ತಿದ್ದಾರೆ. ಆ್ಯಕ್ಚುಲಿ ಆರತಿ ನಮ್ಮ ಇವತ್ತಲ್ಲ. ನೀವೇನು ಹೆಣ್ಮಕ್ಳೇನೋ ಹಂಗೆ ಬಚ್ಚಿಕತ್ತೀರಾ? ಹೆಣ್ಮಕ್ಳು ಹಂಗೆ ಬಚ್ಚಿಕಣಲ್ಲ. ಯಾಕೆ ಹುಡುಗರು ನಿಮ್ಗೆ ಇಷ್ಟ ನಾಚಿಕೆ ಹೇಳ್ರು? ನೋಡ್ರಿ ಎಂಥ ಮಕ್ಕಳು. ಇವನು ಸ್ಕೈ ಬ್ಲೂ ಬಟ್ಟೆ ಹಾಕೊಂಡ್ರೆ, ವೈಟ್ ಕಲರ್ ಬ್ಲೂ ಹಾಕೊಂಡ್ರು ನಮ್ಮ ಅತ್ತಿಗೆ ಮಗ, ಇವ್ನು ನನ್ನ ಮಗ, ಇಬ್ಬರು ಒಂದೇ ಡಿಟ್ಟು. ಸಂಜೆ ಏನೋ ಮೀಟಿಂಗ್ ಮಾಡ್ತಿದ್ದಾರೆ. ನಾಯಿನೂ ಕೂಡ ಜಾಯಿನ್ ಆಗಿದೆ.